ನಿಮ್ಮ ಪಾಕೆಟಲ್ಲಿ ಕೀ ಇದ್ದಾಗ ಇಲ್ಲೇನು ಬಟನ್ ಇದೆಯಲ್ಲ ಅದನ್ನ ಒಂದ್ಸಲಿ ಪ್ರೆಸ್ ಮಾಡಿದಾಗ ಗಾಡಿ ಆನ್ ಆಗುತ್ತೆ. ಅಲ್ಲೇ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ತರ ಕಾಣಿಸುತ್ತೆ. ನಮ್ಗೆ ಇಲ್ಲಿ ಸ್ಪೀಡು, ರೇಂಜು ಮತ್ತೆ ಬ್ಯಾಟ್ರಿ ಏನಿದೆಯಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಟೈಮ್ ಇದೆ, ಸೈಡ್ ಸ್ಟ್ಯಾಂಡ್ ಓಪನ್ ಆಗಿದೆ ಅಂತ ತೋರಿಸುತ್ತೆ. ಸೊ ನ್ಯೂಟ್ರಲ್ ಗೇಜು ಇಲ್ಲಿದೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಈ ಆಪ್ಷನ್ ಬಂದು ಡ್ರೈವು, ರಿವರ್ಸು ಮತ್ತೆ ಬೂಟ್ ಓಪನ್ ಮಾಡೋ ಅಂತ ಬಟನ್ ಇದು. ಸೊ ಅದನ್ನ ಹೋಲ್ಡ್ ಮಾಡ್ಕೊಂಡ್ರೆ ನಮ್ಗೆ ಬೂಟ್ ಓಪನ್ ಆಗುತ್ತೆ ಈ ತರ. ಸೊ 21 ಲೀಟರ್ಸ್ ಆಫ್ ಸ್ಪೇಸ್ ಬರುತ್ತೆ. ಸೊ ಅದೇ ಬಟನ್ ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ನಮ್ಗೆ ಮುಂದೆ ಇಲ್ಲೊಂದು ಸ್ಲಾಟ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಏಡ್ ಇದೆ, ಮತ್ತೆ ಚಾರ್ಜಿಂಗ್ ಇಟ್ಕೊಳೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಅಂತ ಅಂದ್ರೆ ಓಡೋಮೀಟರ್, ಟ್ರಿಪ್ಸ್ ನ ಚೇಂಜ್ ಮಾಡೋದಕ್ಕೆ ಇಲ್ಲಿದೆ. ರೈಟ್ ಇಂಡಿಕೇಟರ್ ರೈಟ್ ಅಲ್ಲಿ ಇದೆ, ಲೆಫ್ಟ್ ಇಂಡಿಕೇಟರ್ ಬಂದು ಲೆಫ್ಟ್ ಅಲ್ಲಿ ಇದೆ. ಸೊ DRLs ಬಂದು ಹಿಂಗಿರುತ್ತೆ. ತುಂಬಾ ಫ್ಯೂಚರಿಸ್ಟಿಕ್ ಮತ್ತೆ ತುಂಬಾ ಬ್ರೈಟ್ ಆಗೇ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮತ್ತೆ ಅದೇ ಬಟನ್ ಒದ್ದಾಗ ನಮ್ಗೆ ಲೋ ಬೀಮ್ ಆನ್ ಆಗುತ್ತೆ. ನಮ್ಗೆ ಏನಾದ್ರು ಐ ಬೀಮ್ ಬೇಕು ಅಂತಂದಾಗ ಈ ಬಟನ್ ಪ್ರೆಸ್ ಮಾಡಿದಾಗ ಐ ಬೀಮ್ ಆಗುತ್ತೆ. ಕೆಳಗಡೆ ಬಂದು ಇದು ಆರನ್ ಇದು.